BA 5ನೇ ಸೆಮ್ಮಿನ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಿಮಗೆ ಗೊತ್ತಿರುವಂತೆ 5 ಮತ್ತು 6ನೇ ಸೆಮ್ಮಿನಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡೆರಡು ಪೇಪರ್ಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. 1ನೇ ಪೇಪರು ಕಂಪಲ್ಸರಿ ಆಗಿರುತ್ತೆ, ಅದು ಭಾರತದ ಇತಿಹಾಸ ಅಥವಾ ನಾವು ಆಧುನಿಕ ಭಾರತದ ಇತಿಹಾಸ ಅಂತ ಕರಿತೀವಿ ಅಥವಾ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಅಂತ ಕರಿತೀವಿ. 2ನೇ ಪೇಪರು ಕರ್ನಾಟಕದ ಇತಿಹಾಸ ಅಥವಾ ಯುರೋಪಿನ ಇತಿಹಾಸ ಅಥವಾ ರಾಷ್ಟ್ರೋದ್ಯಮ ಇತಿಹಾಸ, ಹೀಗೆ ಬೇರೆ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಕರ್ನಾಟಕ ಇತಿಹಾಸವನ್ನೇ ಆಯ್ಕೆ ಮಾಡಿಕೊಳ್ಳುವುದರಿಂದ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನಾವು ನೋಡೋಣ. ಈ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಟಾಪಿಕ್ಕು ಮೂಲಾಧಾರಗಳು. ಸೊ ಕರ್ನಾಟಕದ ಇತಿಹಾಸವನ್ನು ಇತಿಹಾಸಕಾರರು ಹೇಗೆ ರಚಿಸಿದ್ದಾರೆ, ಯಾವುದನ್ನು ಆಧಾರವಾಗಿ ಇಟ್ಟುಕೊಂಡಿದ್ದಾರೆ, ಅವುಗಳ ಮಹತ್ವ ಏನು, ಅವುಗಳಿಂದ ಹೇಗೆ ಇತಿಹಾಸ ರಚಿಸಿದ್ದಾರೆ, ಈ ಎಲ್ಲವುಗಳನ್ನು ಇಲ್ಲಿ ಅಧ್ಯಯನ ಮಾಡುತ್ತೇವೆ. ಹಾಗಾದರೆ ಹೇಗೆ ಎಂಬುದನ್ನು ಇಲ್ಲಿ ಗಮನಿಸೋಣ. ಸೊ ನಾವು ಒಟ್ಟಾರೆ ಮೂಲಾಧಾರ ಎಂದರೆ ಈ ಸದ್ಯಗಳಿಗೆ ಕರ್ನಾಟಕ ಇತಿಹಾಸದ ರಚನೆಗೆ ಸಹಾಯಕಾರಿಯಾಗುವಂಥ ಅವಶೇಷಗಳನ್ನು ಮೂಲಾಧಾರಗಳೆಂದು ಪರಿಗಣಿಸಲಾಗಿದೆ. ಅಥವಾ ಪ್ರಾಚೀನ ಮಾನವನು ಬಿಟ್ಟು ಹೋದಂಥ ಅವಶೇಷಗಳನ್ನು ಮೂಲಾಧಾರಗಳು ಎಂದು ಕರೆಯಲಾಗಿದೆ. ಉದಾಹರಣೆಗೆ ಕಟ್ಟಡಗಳು, ಮಡಿಕೆಗಳು, ನಾಣ್ಯಗಳು, ಆಯುಧಗಳು, ಆಭರಣಗಳು, ಮೂರ್ತಿಗಳು, ಶಾಸನಗಳು ಅಥವಾ ಮುಂತಾದ ಪ್ರಾಚೀನ ಅವಶೇಷಗಳು. ಸೊ ಭಾರತ ಇತಿಹಾಸ, ಈ ಭಾರತದಲ್ಲಿ ನಮ್ಮದು ಕರ್ನಾಟಕ ಒಂದು ಪ್ರಾಂತ, ಆ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನು ನಾವಿಲ್ಲಿ ಕರ್ನಾಟಕದ ಯಾವ್ಯಾವ ರಾಜಮಂತ್ರಿಗಳು ಯಾವ್ಯಾವ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಥವಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ, ಜೊತೆಗೆ ಇದು ಬರೀ ಕರ್ನಾಟಕ ಇತಿಹಾಸಕ್ಕೆ ಮಾತ್ರ ಸಮೇತವಲ್ಲ, ಸಮಗ್ರ ದಕ್ಷಿಣ ಭಾರತದವರೆಗೂ ಕರ್ನಾಟಕದ ರಾಜಮಂತ್ರಿಗಳು ರಾಜ್ಯಭಾರ ಮಾಡಿದ ಉದಾಹರಣೆ ಇದೆ. ಹೀಗಾಗಿ ಕರ್ನಾಟಕದ ಇತಿಹಾಸದ ಅಧ್ಯಯನವೆಂದರೆ ಹೆಚ್ಚು ಕಡಿಮೆ ದಕ್ಷಿಣ ಭಾರತದ ಇತಿಹಾಸ ಅಧ್ಯಯನವೆಂದೇ ಗುರುತಿಸಬೇಕಾಗುತ್ತದೆ. ಸರಿ, ಹಾಗಾದರೆ ಅಧ್ಯಯನದ ದೃಷ್ಟಿಕೋನದಿಂದ ಮೂಲಾಧಾರಗಳನ್ನು 2 ಬಗೆಯಾಗಿ ವಿಂಗಡಿಸಲಾಗಿದೆ. ಒಂದು ಪುರಾತತ್ವಶಾಸ್ತ್ರ ಮೂಲಾಧಾರಗಳು, ಇದರಲ್ಲಿ ಭೂ ಉತ್ಖನನ ಅಂದರೆ ಭೂಮಿಯನ್ನು ಅಗೆಯುವುದರ ಮೂಲಕ ಪ್ರಾಚೀನ ಅವಶೇಷಗಳನ್ನು ಹೊರತೆಗೆದು ಅವುಗಳ ಮೂಲಕ ಆ ಕಾಲಘಟ್ಟದ ವಿವರಣೆಯನ್ನು ಪಡೆದುಕೊಳ್ಳುವುದು. ಹಾಗೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಅದರ ಜೊತೆಗೇನೆ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯರ ಸಾಹಿತ್ಯ ಎಂದು ವಿಭಾಗಿಸಲಾಗಿದೆ. ಸೊ ಮೊದಲನೇಗಿರ್ತಕ್ಕಂಥ ಪುರಾತತ್ವಶಾಸ್ತ್ರ ಮೂಲಾಧಾರಗಳ ಕುರಿತು ನಾವು ಗಮನಿಸೋಣ. ಈ ಪುರಾತತ್ವ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದರೆ, ಇತಿಹಾಸಕಾರರು ಅಧ್ಯಯನಕ್ಕೋಸ್ಕರವಾಗಿ ತಾವೇ ಸಿದ್ಧಪಡಿಸಿಕೊಂಡ ಒಂದು ಮಾರ್ಗ. ಇಟ್ ಇಸ್ ಎ ರೀಸೆಂಟ್ ಒರಿಜಿನ್ ಅಂತ ಕರಿತೀವಿ ನಾವು. ಇತ್ತೀಚೆಗೆ ಮಾಡಿಕೊಂಡಿರ್ತಕ್ಕಂಥ ಸಂಶೋಧಿಸಲ್ಪಟ್ಟಿರ್ತಕ್ಕಂಥದ್ದು. ಏನು ಪುರಾತತ್ವ ಅಂದರೆ ಪ್ರಾಚೀನ ಅವಶೇಷಗಳ ಶಾಸ್ತ್ರೀಯ ಅಧ್ಯಯನ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಏನ್ಷಿಯಂಟ್ ಮಟೀರಿಯಲ್ಸ್. ಹಾಗಾದರೆ ಯಾಕೆ ಸಿಸ್ಟಮ್ಯಾಟಿಕ್ ಮಾಡಬೇಕಾಗಿದೆ? ಕಾಲಘಟ್ಟದ ದೃಷ್ಟಿಕೋನ ಅವಶೇಷಗಳು ಯಾವ್ಯಾವುದೋ ಪ್ರದೇಶದಲ್ಲಿ ಲಭ್ಯವಾದ ಸಹಿತ ಆ ಪ್ರದೇಶದಲ್ಲಿ ಲಭ್ಯವಾಗುವುದಕ್ಕೂ ಆ ಕಾಲಘಟ್ಟಕ್ಕೂ ಇರುವಂತಹ ಸಂದರ್ಭವನ್ನು ಗುರುತಿಸಬೇಕಾದರೆ ಅವು ಸಿಕ್ಕಿರ್ತಕ್ಕಂಥ ಸ್ಥಳಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಸೊ ಆ ಭೂಮಿಯನ್ನು ಅಗೆದಾಗ ಆ ಲೇಯರ್ನಲ್ಲಿ ಯಾವ ಲೇಯರ್ನಲ್ಲಿ ದೊರಕಿದೆ ಎಂಬುದನ್ನು ದಾಖಲಿಸಿದಾಗ ಅದರ ಕಾಲಘಟ್ಟ ನಿರ್ಧಾರ ಮಾಡಲು ಸಾಧ್ಯವಾಗುತ್ತೆ. ಹೀಗಾಗಿ ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತ ಇದನ್ನು ಸಿಸ್ಟಮ್ಯಾಟಿಕ್ ಸ್ಟಡಿ ಎಂದು ಪರಿಗಣಿಸಲಾಗಿದೆ. ಸರಿ, ಹಾಗಾದರೆ ಇಂಥ ಅಧ್ಯಯನ ಕಾರ್ಯ ಪ್ರಾರಂಭವಾಗುವುದು 18ನೇ ಶತಮಾನದಲ್ಲಿ. ಸೊ ಅನೇಕ ವಿದೇಶಿ ಇತಿಹಾಸಕಾರರು ಮತ್ತು ಭಾರತೀಯ ಇತಿಹಾಸಕಾರರು ಅಧ್ಯಯನ ಕಾರ್ಯವನ್ನು ಆರಂಭಿಸಿದ್ದಾರೆ. ಸರಿ, ಇವರ ಪರಿಶ್ರಮದ ಫಲವಾಗಿ ನಮ್ಮ ದೇಶದ ಅಥವಾ ನಮ್ಮ ಕರ್ನಾಟಕದ ಇತಿಹಾಸವನ್ನು ಹೇಗೆ ಅಧ್ಯಯನ ಮಾಡಿದ್ದಾರೆ, ಹೇಗೆ ಅರ್ಥೈಸಿದ್ದಾರೆ, ಅದರಿಂದ ನಾವು ಏನೇನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಒಂದೊಂದು ಭಾಗ ನೋಡೋಣ. ಅದರಲ್ಲಿ ಮೊದಲಾಗಿ ಭೂ ಉತ್ಖನನ, ಭೂಮಿಯನ್ನು ಅಗೆಯುವ ಮೂಲಕ ಪ್ರಾಚೀನ ಅವಶೇಷಗಳನ್ನು ಗುರುತಿಸಿ ಅವುಗಳನ್ನು ಸ್ಟಡಿ ಮಾಡಿ ಅದರ ಇತಿಹಾಸವನ್ನು ರಚಿಸುವುದು.
ಅದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಇತಿಹಾಸಕರ ಎಲ್ಲ ಜಾಗದಲ್ಲೂ ಭೂಮಿಯನ್ನು ಅಗೆಯಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅದನ್ನು ಸಿಸ್ಟಮೆಟಿಕ್ ಆಗಿ ಎಕ್ಸ್ಕವೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ಜಾಗದಲ್ಲಿ ಪ್ರಾಚೀನ ಅವಶೇಷಗಳು ದೊರೆಯುತ್ತವೆ ಎಂಬ ಭಾವನೆ ಉಂಟಾಗುತ್ತದೆಯೋ ಅಂತ ಸಂದರ್ಭದಲ್ಲಿ ಮಾತ್ರ ಹೆಚ್ಚಿನ ಅಧ್ಯಯನ ಕಾರ್ಯ ಕೈಗೊಳ್ತಾರೆ. ಹಾಗಾಗಿ ಭೂಮಿಯನ್ನು ಅಗೆಯೋದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನು ಸರ್ವೆ ಮಾಡ್ತಾನೆ, ಎಕ್ಸ್ಪ್ಲೋರೇಷನ್ ಅಂತ ಕರಿತಾನೆ. ಆ ಭೂ ಸರ್ವೆ ಮೂಲಕವಾಗಿ ಪ್ರಾಚೀನ ಅವಶೇಷಗಳ ಜಾಗ ಇದು ಎಂದು ಗುರುತಿಸ್ತಾನೆ, ಅಂತ ಜಾಗದಲ್ಲಿ ಭೂಮಿಯನ್ನು ಅಗಿತಾನೆ. ಹಾಗಾದ್ರೆ ಭೂಮಿಯನ್ನು ಉತ್ಖನನ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಅದರಿಂದ ನಮ್ಗೆ ಏನ್ ಇತಿಹಾಸ ಬರೀಬಹುದು ಅನ್ನೋದ ಉದಾಹರಣೆ ಕೊಡೋದಾದ್ರೆ, ಇಲ್ಲಿ ನಾವು ಇತಿಹಾಸ ರಚನೆ ದೃಷ್ಟಿಕೋನ ಫ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂಡ್ ಹಿಸ್ಟಾರಿಕ್ ಪೀರಿಯಡ್ ಎರಡು ಭಾಗ ಮಾಡ್ತೀವಿ. ಇತಿಹಾಸ ಪೂರ್ವಕಾಲ ಅರ್ಥಾತ್ ಬರವಣಿಗೆಗಿಂತ ಮುಂಚಿತವಾದಂತಹ ಕಾಲ, ಇತಿಹಾಸ ಕಾಲ ಅಂದ್ರೆ ಹಿಸ್ಟಾರಿಕ್ ಪೀರಿಯಡ್ ಬರವಣಿಗೆ ಕಾಲ. ಅಂದ್ರೆ ಮಾನವ ಒಂದು ಕಡೆಗೆ ನೆಲೆ ನಿಂತು ಜೀವನ ಕ್ರಮ ಆರಂಭಿಸಿದ ಕಾಲಘಟ್ಟದಲ್ಲಿ ಬೇಕಾದಷ್ಟು ಅವಶೇಷಗಳು ಲಭ್ಯವಾಗುತ್ತವೆ. ಆದ್ರೆ ಮಾನವ ಒಂದು ಕಡೆಗೆ ನೆಲೆ ನಿಲ್ಲುವುದಕ್ಕಿಂತ ಮುಂಚಿತವಾಗಿನ ಜೀವನವನ್ನು ಅರಿತುಕೊಳ್ಳಬೇಕಾದರೆ ನಾವು ಈ ಸ್ಟೋನೇಜ್ ಟೂಲ್ಸ್ಗಳಿಗೆ ಗಮನ ಕೊಡಬೇಕಾಗುತ್ತೆ, ಶಿಲಾ ಆಯುಧಗಳು ಅಥವಾ ಶಿಲಾ ಉಪಕರಣಗಳು. ಸೊ ಈ ಎಲ್ಲವನ್ನ ಗಮನ ಇಟ್ಕೊಂಡು ಅಧ್ಯಯನ ಮಾಡಬೇಕಾಗುತ್ತದೆ. ಸೊ ಹಾಗಾಗಿ ಈ ಬರವಣಿಗೆ ಮುಂಚಿನ ಕಾಲವನ್ನ ಇತಿಹಾಸ ಪೂರ್ವ ಕಾಲ ಎಂದು ಕರೆಯಲಾಗಿದೆ. ಹಾಗೆ ಇವರಲ್ಲಿ ಮಾನವ ಏನ್ ಮಾಡ್ತಿದ್ದ, ಅಲೆಮಾರಿಯಾಗಿ ಜೀವಿಸುತ್ತಿದ್ದ, ಅವನು ಪ್ರಾಣಿಗಳನ್ನ ಭೇಟಿಯಾಡ್ತಿದ್ದ. ಈ ಕಾರಣಕ್ಕಾಗಿ ಅವನು ಕಲ್ಲುಗಳನ್ನ ಆಯುಧಗಳನ್ನಾಗಿ ಬಳಕೆಕೊಂಡು ಜೀವನ ಸಾಗಿಸಿದ. ಸೊ ಈ ಕಲ್ಲುಗಳ ಆಯುಧವನ್ನ ಗಮನದಲ್ಲಿಟ್ಟುಕೊಂಡು ಅವರ ಕಾಲಾವಧಿಯನ್ನು ಗುರುತಿಸಲಾಗುತ್ತದೆ, ಟೂಲ್ ಟೆಕ್ನಿಕ್ ಅಂತ ಕರಿತೀವಿ ನಾವು. ಸೊ ಆ ಹಂತದಲ್ಲಿ ಮತ್ತೆ ವಿಭಜನೆ ಮಾಡುವುದು ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಮತ್ತು ಹೊಸ ಶಿಲಾಯುಗ. ನಾವು ಪ್ಯಾಲಿಯೋಲಿಥಿಕ್ ಏಜ್, ಮೈಕ್ರೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಮತ್ತು ಮೆಗಾಲಿಥಿಕ್ ಏಜ್, ಈ 4 ಭಾಗವನ್ನು ಮಾಡ್ತೀವಿ. ಸರಿ, ಈ ಕಾಲಘಟ್ಟದಲ್ಲಿ ಸಿಗತಕ್ಕಂಥ ಅವಶೇಷಗಳನ್ನ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಈ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳು ಸಾಮಾನ್ಯವಾಗಿ ನಮಗೆ ಸಿಗುವುದು ನದಿಗಳ ದಂಡೆಗಳ ಮೇಲೆ ಮತ್ತು ಕೊಳ್ಳಗಳಲ್ಲಿ. ಅಂದ್ರೆ ನಮ್ಮ ಊಹೆಯ ಪ್ರಕಾರ ಬೇಟೆಯಾಡಿ ಆ ಪ್ರಾಣಿಗಳನ್ನ ನದಿ ದಂಡೆ ಮೇಲೆ ಕೂತ್ಕೊಂಡಿರ್ತಿದ್ದು, ಬಹುಶಃ ಕಲ್ಲುನಲ್ಲಿ ಬೀಸಕ್ಕೆ ಹೋಗಿರ್ಬೋದು, ಅಥವಾ ಯಾವುದೋ ಪ್ರದೇಶದಿಂದ ಕಲ್ಲನ್ನು ನದಿ ತನ್ನ ಜೊತೆ ತಗೊಂಡು ಬಿಟ್ಟಿರ್ಬೋದು. ಈ ಎಲ್ಲದಕ್ಕನುಗುಣವಾಗಿ ನದಿ ದಂಡೆಗಳ ಮೂಲಕ ಪ್ರಾಚೀನ ಅವಶೇಷಗಳನ್ನ ಗುರುತಿಸಲು ಅವಕಾಶ ದೊರೆಯುತ್ತದೆ. ಸೊ ಇಂಥ ಕಾರ್ಯಗಳನ್ನ ಅತ್ಯಂತ ಮಹತ್ವಪೂರ್ಣವಾಗಿ ಮಾಡಿರ್ತಕ್ಕಂಥವರು ಡಾಕ್ಟರ್ H.D. ಸಂಕಾಲಿಯ. ಅವರು ನರ್ಮದಾ ಹಾಗೂ ಸಾಬರಮತಿ ಕೊಳ್ಳಗಳಲ್ಲಿ ಸಂಶೋಧನಾ ಕಾರ್ಯಗಳನ್ನು ಕೈಗೊಂಡು ಇತಿಹಾಸ ಪೂರ್ವಕಾಲದ ನೆಲೆಗಳನ್ನ ಕಂಡುಹಿಡಿದಿದ್ದಾರೆ. ಇದಲ್ಲದೆ ಮಲಪ್ರಭಾ ನದಿ ದಳದಲ್ಲಿನ ಡಾನಶಿರು, ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಪ್ರದೇಶ, ಅರ್ಥಾತ್ ಪ್ಯಾಲಿಯೋಲಿಥಿಕ್ ಏಜ್ಗೆ ಸಂಬಂಧಪಟ್ಟ ಒಂದು ಸ್ಥಳ. ಹಾಗೂ ಘಟ್ಟಪ್ರಭಾ ದಳದಲ್ಲಿನ ಅನಗವಾಡಿ, ಹಾಗೂ ತುಂಗಭದ್ರಾ ದಳದಲ್ಲಿನ ನಿಟ್ಟೂರು, ಬ್ರಹ್ಮಗಿರಿ ಚಂದ್ರವಳ್ಳಿ, ಯಶವಂತಪುರ, ಇನ್ನೂ ಅನೇಕ ಕಡೆಗಳಲ್ಲಿ ಇತಿಹಾಸ ಪೂರ್ವಕಾಲಕ್ಕೆ ಸಂಬಂಧಿಸಿದಂತಹ ಅನೇಕ ಪ್ರಾಚೀನ ಅವಶೇಷಗಳು ಲಭ್ಯವಾಗಿವೆ. ಇವುಗಳಲ್ಲಿ ಅತಿ ಪ್ರಮುಖವೆಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು ಅಥವಾ ಹೆಚ್ಚಿನ ಸಾಂದ್ರತೆಯಲ್ಲಿ ಸಿಗತಕ್ಕಂಥ ಬ್ರಹ್ಮಗಿರಿ, ಸಂಗನಕಲ್ಲು, ತೆಕ್ಕಲಕೋಟ, ಹಳ್ಳೂರು, ಪಿಕ್ಲಿಯಾಳ, ಮಸ್ಕಿ. ಸೊ ಜೊತೆಗೆ ಕಾಲಘಟ್ಟದಲ್ಲಿ ನಿಯೋಲಿಥಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳು ನಮಗೆ ಲಭ್ಯವಾಗುತ್ತವೆ. ಹಾಗೆ ಕ್ರಿಸ್ತ ಪೂರ್ವ 1000 ವರ್ಷಗಳ ಅವಧಿಯಲ್ಲಿ ಕಬ್ಬಿಣದ ಉಪಯೋಗವನ್ನು ಮಾನವ ಅರಿತುಕೊಂಡ. ಸೊ ಈ ಕಾಲಘಟ್ಟವನ್ನು ಕಬ್ಬಿನ ಯುಗ ಎಂದು ಪರಿಗಣಿಸಲಾಗಿದೆ. ಸೊ ಇಂಥದಕ್ಕೆ ಉದಾಹರಣೆ ಕೊಡೋದಾದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ, ಪಿಕ್ಲಿಯಾಳ, ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟ, ಸಂಗನಕಲ್ಲು, ಧಾರವಾಡ ಜಿಲ್ಲೆಯ ಹಳ್ಳೂರು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಬೆಂಗಳೂರು ಜಿಲ್ಲೆಯ ಜಡಿಗೇನಹಳ್ಳಿ. ಸೊ ಮುಂತಾದ ಸ್ಥಳಗಳಲ್ಲಿ ಇಂಥ ಅವಶೇಷಗಳು ಲಭ್ಯವಾಗ್ತವೆ. ಹಾಗೆ ಆ ಟೂಲ್ಸ್ಗಳು ಹೇಗಿರ್ತವೆ ಅಂತ ನಾವು ಗಮನಿಸಿದ್ರೆ ಉದಾಹರಣೆ ಕೊಡಬಹುದು. ಸೊ ಇವು ಪ್ಯಾಲಿಯೋಲಿಥಿಕ್ ಏಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೂಲ್ಸ್ಗಳು, ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದ. ಸೊ ಇಲ್ಲಿ ರಫ್ ಆಗಿರ್ತವೆ, ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ನಾವು ಈ ಹೆಜ್ಜೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿದೆ ಅಂತಕ್ಕಂಥ ಭಾವನೆ ಬರುತ್ತೆ. ಆದ್ರೆ ಆ ಪೆನಿಕೇಲ್ ತೆಗೆಯುವಂಥದ್ದನ್ನ ಗಮನಿಸಿದಾಗ ಅದರ ಆಧಾರದ ಮೇಲೆ ಈ ಅರ್ಲಿ ಪ್ಯಾಲಿಥಿಕ್, ಮಿಡಲ್ ಪ್ಯಾಲಿಥಿಕ್ ಮತ್ತು ಅಪ್ಪರ್ ಪ್ಯಾಲಿಥಿಕ್, ಸೊ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲಘಟ್ಟ ಹಾಗೂ ಸುದೀರ್ಘವಾಗಿರ್ತಕ್ಕಂಥ ಕಾಲಘಟ್ಟ. ಇಲ್ಲಿ ಇತಿಹಾಸಕಾರ
ತಾಳದಿಂದ ಪರಿಶೀಲನೆ ಮಾಡಿದಾಗ ಮಾತ್ರ, ಆ ಆಯುಧಗಳ ರಚನೆಯಿಂದ ಮಾತ್ರ ಈ 3 ಹಂತಗಳನ್ನು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇಂತಹ ಕಲ್ಲುಗಳನ್ನ ಆಯ್ದುಕೊಂಡು ಅಥವಾ ಆಯುಧಗಳನ್ನ ಮಾಡುತ್ತಿದ್ದಾರೆ. ಸೊ ಅದೇ ನಾವು ಈ ಒಂಚೂರು ಮಿಡಲ್ ಪ್ಯಾಲಿಥಿಕ್ ಏಜ್ಗೆ ಬಂದಾಗ, ಅದರ ಕೊನೆ ಹಂತ ಬಂದಾಗ ಸೊ ಟೂಲ್ಗಳ ಆಯ್ಕೆಯಲ್ಲಿ ವ್ಯತ್ಯಾಸ ಕಾಣ್ತೀವಿ. ಸೊ ಈ ಟೂಲಿನ ವಿಶೇಷತೆ ಹಳ್ಳಾಗಿ ಉದುರೋದಿಲ್ಲ. ಅಂದ್ರೆ ಒಂದು ಕಲ್ಲನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಕ್ಷೇತ್ರದಲ್ಲಿ ಮಾನವ ಒಂಚೂರು ಬದಲಾವಣೆಯನ್ನು ಕಂಡುಕೊಂಡ ಅಂತ. ಹಾಗೆ ಆ ಕಲ್ಲಿನ ಇನ್ನೊಂದು ಗುಣ, ಸೊ ಒಂಚೂರು ಡಾರ್ಕ್ ಆಗಿರ್ತಕ್ಕಂಥ ಬ್ಲ್ಯಾಕ್ ರೂಪದಲ್ಲಿ ಬರ್ತಕ್ಕಂಥದ್ದು, ಇದು ಸಹಿತ ಹಳ್ಳಾಡುವುದಿಲ್ಲ. ಅಂದ್ರೆ ಯಾವ ಕಲ್ಲಿನಿಂದ ತನ್ನ ಆಯುಧವನ್ನು ಸಿದ್ಧಪಡಿಸಿಕೊಳ್ಳಲು ಅವಕಾಶ ಇದೆ ಅಂದ್ರೆ ಕಲ್ಲುಗಳ ಆಯ್ಕೆಗೆ ಪ್ರಾಮುಖ್ಯತೆ ಕೊಟ್ಟ ಅಂದ್ರೆ ಅರ್ಥಾತ್ ಮಾನವನ ವಿಕಾಸ ಆಗಿದೆ, ಬೌದ್ಧಿಕವಾಗಿ ಬೆಳವಣಿಗೆಯನ್ನ ಹೊಂದ್ತಾ ಇದ್ದಾನೆ, ಆಯುಧಗಳ ರೂಪದಲ್ಲಿ ಬದಲಾವಣೆ ಮಾಡಿಕೊಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಅದು ಇನ್ನೊಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ಇವೆಲ್ಲ ಈ ಪ್ಲೇಟ್ಗಳನ್ನ ಅಥವಾ ಚಕ್ಕೆಗಳನ್ನು ಎಬ್ಬಿಸಿದ ಕ್ಲಿಯರ್ ಪಿಕ್ಚರ್. ಎಲ್ಲ ಟೂಲ್ಸ್ಗಳು ಹೀಗೆ ಸಿಗ್ತಾವಂತಲ್ಲ. ಸೊ ಕೆಲವು ಟೂಲ್ಸ್ಗಳು ನಮ್ಗೆ ಹೀಗೆ ಸಿಗೋದ್ರಿಂದ ಆ ಚಕ್ಕೆ ಎಬ್ಬಿಸಿ ಆಯುಧಗಳನ್ನು ಹ್ಯಾಕ್ ಮಾಡ್ಕೊಡ್ತಾನೆ ಅಂತ ನಾವೇನ ಹ್ಯಾಂಡ್ ಆಕ್ಸಿಸ್ ಅಂತ ಕರಿತೀವಿ, ಕೈ ಕೊಡಲಿ ಅಂತ ನಾವು ಕರಿಬಹುದು ಅಂತ. ಹಾಗೆ ನಾವು ಮುಂದುವರೆದಾಗ ಈ ನಾವು ನಿಯೋಜಿತಕ್ಕಂತ ಬಂದಾಗ ಇಲ್ಲಿ ನುಣುಪಾದ ಕಲ್ಲಿನ ಆಯುಧಗಳು ಅಂತ ಕರಿತೀವಿ. ಏನ್ ಮಾಡಿದ ಅವನು ತನ್ನ ಕೈಗೆ ನೋವು ಆಗದಿರುವಂತ ರೀತಿಯಲ್ಲಿ ಅಲ್ಲಿಯೂ ಸಹ ಮಾಡ್ಕೊಂಡ, ಕತ್ತರಿಸುವಂತ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲಿನ ಹರಳುಗಳು ಉದುರಬಾರ್ದು ಕಾರಣಕ್ಕಾಗಿ ಶಾರ್ಪ್ ಅಡ್ಜಸ್ಟ್ ಮಾಡ್ಕೊಂಡ. ಸೊ ಇಲ್ಲಿ ಹರಳುಗಳು ಉದುರಲ್ಲ, ತನ್ನ ಕೈಗೆ ನೋವು ಆಗಲ್ಲ. ಟೂಲ್ ಟೆಕ್ನಾಲಜಿ ಅಷ್ಟರ ಮಟ್ಟಿಗೆ ಮುಂದುವರಿದ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಹಾಗೆಯೇ ಇಲ್ಲಿ ಅವನ ಜೀವನ ಕ್ರಮದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಹೆಚ್ಚು ಕಡಿಮೆ ಒಂದ್ ಕಡೆಗೆ ನೆಲೆ ನಿಂತು ಬದುಕುವ ಕಲೆಯನ್ನು ಪ್ರಾರಂಭಿಸಿಕೊಂಡಿದ್ದ. ಸೊ ಅಂತ ಆಯುಧಗಳನ್ನ ವೆರೈಟಿಯಲ್ಲಿ ನಾವು ನೋಡಬಹುದು ಅಂತ. ಸೊ ಅತಿ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಬರ್ತಕ್ಕಂಥದ್ದು ನಾವನ್ನ ಹ್ಯಾಮರ್ ಅಂತ ಕರಿತೀವಿ. ಎಲ್ಲಾ ಭಾಗದಿಂದ ಪ್ರಾಣಿಯನ್ನ ಕೊಲ್ಲುವುದಕ್ಕೆ, ಕತ್ತರಿಸೋದಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಆಯುಧಗಳು. ಒಟ್ಟಾರೆ ಸಾಕಷ್ಟು ಬದಲಾವಣೆಗಳನ್ನ ಈ ಟೂಲ್ ಮೇಕಿಂಗ್ ನಲ್ಲಿ ಆಗಿದ್ದನ್ನು ಗಮನಿಸಬಹುದು. ಹಾಗೆ ಮತ್ತು ಒಂದು ಕಡೆಗೆ ನೆಲೆ ನಿಂತು ಜೀವನ ಕ್ರಮ ಆರಂಭಿಸುವುದರಿಂದ ತನ್ನ ಆಹಾರ ಸಂಗ್ರಹಣೆಗೋಸ್ಕರವಾಗಿ ಪಾಟ್ರಿಗಳನ್ನ ತಯಾರು ಮಾಡಿಕೊಂಡ. ಸೊ ನಾವು ಬ್ಲ್ಯಾಕ್ ವೇರ್ ಪಾಟ್ರಿ, ರೆಡ್ ವೇರ್ ಪಾಟ್ರಿ ಅಥವಾ ಬ್ಲ್ಯಾಕ್ ಅಂಡ್ ರೆಡ್ ವೇರ್ ಪಾಟ್ರಿ ಅಥವಾ ವೈಟ್ ಅಂಡ್ ರೆಡ್ ವೇರ್ ಪಾಟ್ರಿ ಮುಂತಾದ ಅಂದ್ರೆ ಕಪ್ಪು ಬಣ್ಣದ ಪಾತ್ರೆಗಳು, ಕೆಂಪು ಬಣ್ಣದ ಪಾತ್ರೆಗಳು, ಕಪ್ಪು ಮತ್ತು ಕೆಂಪು ಮಣ್ಣಿನ ಮೇಲೆ ಬಿಳಿ ಬಣ್ಣದ ಚಿತ್ರಗಳು ಅಥವಾ ಕೆಂಪು ಬಣ್ಣದ ಚಿತ್ರಗಳು ಅಥವಾ ಕಪ್ಪು ಬಣ್ಣದ ಚಿತ್ರಗಳು, ಹೀಗೆ ಬೇರೆ ಬೇರೆ ಚಿತ್ರಗಳಿರುವಂತ ಪಾತ್ರೆಗಳನ್ನು ನಾವು ಗಮನಿಸುತ್ತೇವೆ. ಸೊ ನಂತರದ ಕಾಲಘಟ್ಟದಲ್ಲಿ ನಾವು ಸಿಗ್ತಕ್ಕಂಥ ಮೆಗಾಲಿಥಿಕ್ ಬೃಹತ್ ಶಿಲಾಯುಗ ಸಂಸ್ಕೃತಿ ಕರಿತೀವಿ. ಸೊ ಇಲ್ಲಿ 2 ಹಂತಗಳಿದ್ದಾವೆ. ಒಂದು ಅನಿವಾರ್ಯ ಜೀವನ ಇದೆ, ಇನ್ನೊಂದು ಒಂದೇ ಕಡೆಗೆ ನೆಲೆ ನಿಂತ ಜೀವನವೂ ಇದೆ. ಹಾಗೆ ನೆಲೆ ನಿಂತದ್ದಕ್ಕೆ ಉದಾಹರಣೆ, ಮಾನವನ ಜೀವನ ಕ್ರಮದಲ್ಲಿ ಪ್ರಾರಂಭದಲ್ಲಿ ಆಹಾರಕ್ಕಾಗಿ ಅಲೆದಾಗ ಪ್ಯಾಲಿಥಿಕ್ ಏಜು, ನಿಯೋಜಿತಗಳಿಗೆ ಒಂದು ಕಡೆಗೆ ನೆಲೆ ನಿಂತ ತನ್ನ ಬೇಕಾಗಿರುವ ವಸ್ತುಗಳೆಲ್ಲವನ್ನು ಬಳಸಿಕೊಳ್ಳಿಕ್ಕೆ, ಪ್ರಿಸರ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ, ಅದ್ರ ಜೊತೆಗೆ ಬೆಂಕಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಹಾಗೆ ಮೆಗಾಲಿಥಿಕ್ದಲ್ಲಿ ಸಾವಿನ ನಂತರದ ದಿನದ ಕಡೆಗೆ ಗಮನ ಹರಿಸಿದ್ದನ್ನು ಕಾಣ್ತೀವಿ. ಅಂದ್ರೆ ಮೃತರನ್ನ ಒಂದು ಕಡೆಗೆ ಹೂಳುವ ಪದ್ಧತಿ ಅರಿತುಕೊಂಡು ಈ ಮೆಗಾಲಿಥಿಕ್ ಹಂತದಲ್ಲಿ. ಸೊ ಸಪಾಟಾಗಿರ್ತಕ್ಕಂಥ ಗುಡ್ಡದ ಮೇಲ್ಚಾವಣಿಯಲ್ಲಿ ದೊಡ್ಡ ಪ್ರಮಾಣದ ಕಲ್ಲಿನ ಪದರುಗಳು ದೊರೀತಾ ಇರತಕ್ಕಂಥ ಸ್ಥಳವಿದ್ದರೆ ಅದನ್ನ ಮೆಗಾಲಿಥಿಕ್ ಇರುವಂತಹ ಒಂದು ಪ್ರದೇಶ ಎಂದು ಪರಿಗಣಿಸುತ್ತಾರೆ ಇತಿಹಾಸಕಾರರು. ಸೊ ಅಲ್ಲಿ ಆ ಕಲ್ಲಿನ ಪಾಳೆಗಳನ್ನ ಈ ರೀತಿಯಾಗಿ ನಿಲ್ಲಿಸ್ತಾರೆ. ಸೊ ಈ ಮಧ್ಯದಲ್ಲಿ ಶಾವನ್ನಿಟ್ಟು ಸುತ್ತಲೂ ಮುಚ್ಚಿಸ್ತಕ್ಕಂಥ ಹಾಗೂ ಅನೇಕ ಸಣ್ಣ ಗುಂಡುಗಳನ್ನು ಹಾಕ್ತಕ್ಕಂಥ ಸಿಸ್ಟಮದ ಮೂಲಕ ಶವ ಸಂಸ್ಕಾರ ಕ್ರಿಯೆ ಮಾಡ್ತಾರೆ. ಇದು ಬೃಹತ್ ಶಿಲಾಯುಗದ ಜೀವನ ಕ್ರಮ ಅಂತ ಕರೆಯಬಹುದು ಅಂತ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಈ ತರನಾಗಿರ್ತಕ್ಕಂಥದ್ದು. ಹಾಗೆ ಈ ಕಾಲಘಟ್ಟದಲ್ಲಿ ನಾವು ಗಮನಿಸಬೇಕಾಗಿರ್ತದ್ದು ಆಯುಧ ಒಂದೇ ಪ್ರಮುಖವಾಗಿರ್ತಕ್ಕಂಥದ್ದಲ್ಲ, ಅವನು ಬರವಣಿಗೆ ಕ್ರಮವನ್ನು ಅರಿತುಕೊಂಡ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಲ್ಲಾಸರೆಗಳಲ್ಲಿ ಅವನು ಪೇಂಟ್ ಮೂಲಕವಾಗಿ ತನ್ನ ಅನುಭವವನ್ನು ತೋರಿಸ್ತಾನೆ. ಆ ಅನುಭವದ ಮೂಲಕ ಏನು ಅವನ ಜೀವನ ಕ್ರಮ ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆ ನಾವು ಗಮನಿಸಿದರೆ, ಸೊ ಇಲ್ಲಿ ಒಂದು ಕುದುರೆ ಇದೆ, ಕುದುರೆ ಇತ್ತು ಅಂತ ಗೊತ್ತಾಗುತ್ತೆ. ಆ ಕುದುರೆ ಮೇಲೆ ಅಲಂಕಾರ ಮಾಡಲಾಗಿದೆ, ಮೋರ್ ಡೆಕೋರೇಟೆಡ್. ಹಾಗಾದ್ರೆ ಕುದುರೆ ಮೇಲೆ ಯಾಕೆ ಅಲಂಕಾರ ಮಾಡಲಾಗಿದೆ ಅಂತ ನಾವು ಗಮನಿಸಿದರೆ ಈ ಗುಂಪಿಗೆ ಅವನು ನಾಯಕನಾಗಿದ್ದ. ಯಾಕಂದ್ರೆ ಉಳಿದ ಯಾವ ಕುದುರೆಗಳಿಗೂ ಅಲಂಕಾರವಿಲ್ಲ. ಹಾಗೆ ಗುಂಪಿನ ನಾಯಕನನ್ನು ಅಲಂಕರಿಸಲಾಗಿದೆ. ಸೊ ಉಳಿದ ಮಾನಸರ ಚಿತ್ರವನ್ನು ಬರೀ ರೇಖಾಚಿತ್ರ ತೋರಿಸ್ತಾರೆ, ಪೂರ್ತಿಯಲ್ಲಿ ಕ್ಲಿಯರ್ ತಿಳಿಸ್ತಾರೆ. ಅಂದ್ರೆ ಗುಂಪಿನ ನಾಯಕನಾಗಿದ್ದುಕೊಂಡು ಅರ್ಥಾತ್ ತನ್ನ ಜೊತೆ ಇರತಕ್ಕಂಥ ಅನೇಕರನ್ನ
ಬಳಸಿಕೊಂಡು ಜೀವನ ಕ್ರಮ ಅಥವಾ ಬೇಟೆ ಆಡಲಿಕ್ಕೆ ಬಳಸಿಕೊಂಡಿರ್ತಕ್ಕಂಥ ಉದಾಹರಣೆಗೆ ನಾವು ಗಮನಿಸಬಹುದು. ಸೊ ಅನೇಕರು ಕುದುರೆ ಮೇಲಿದ್ದಾರೆ, ಕೆಲವರು ನೆಲದ ಮೇಲೂ ನಡ್ಕೊಂಡಿದ್ದಾರೆ. ಅಂದ್ರೆ ಬೇಟೆ ಆಡ್ತಕ್ಕಂಥ ಕ್ರಮ ಅಂತದ್ದು, ಅವರು ಯಾವ್ಯಾವ ಪ್ರಾಣಿಗಳನ್ನು ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಹಾಗೂ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ ನೀವು ನೋಡಿ ಗೊತ್ತಾಗುತ್ತೆ. ಇಲ್ಲಿ ಆಯುಧಗಳ ಚಿತ್ರಗಳು ಬೇರೆ ಬೇರೆ ಆಗಿದ್ದಾವೆ. ಸೊ ಒಂದು ರೇಖಾಚಿತ್ರ ಗೊತ್ತಾಗುತ್ತೆ, ಇನ್ನೊಂದು ಬಣ್ಣವನ್ನು ಬಳಸಿದ್ ಗೊತ್ತಾಗುತ್ತೆ, ಇನ್ನೊಂದು ಪ್ರಾಣಿಯನ್ನ ಪಳಗಿಸಿಕೊಂಡು ಗೊತ್ತಾಗುತ್ತೆ, ಇನ್ನೊಂದು ಅಲಂಕಾರ ತನ್ನ ಆಭರಣಗಳಿಗೆ ಗಮನ ಹರಿಸಿದಂತ ಗೊತ್ತಾಗುತ್ತೆ. ಅದ್ರ ಜೊತೆಗೇನೆ ಆಯುಧಗಳ ಮಹತ್ವ ನಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಬರೀ ಒಂದೇ ಚಿತ್ರದ ಸಹಿತ ಇತಿಹಾಸಕಾರ ಬೇರೆ ಬೇರೆ ದೃಷ್ಟಿಕೋನ ಇದನ್ನು ತಿಳ್ಕೋಬಹುದು. ಅದು ಹೆಂಗಿರುತ್ತೆ ಅಂದ್ರೆ, ಸೊ ಕಲ್ಲು ಈ ತರ ಇರುತ್ತೆ, ಆ ಕಲ್ಲಾಸರಿಯ ಕಾಲದಲ್ಲಿ ಇಂಥ ರೇಖಾಚಿತ್ರಗಳು ನಮಗೆ ಕಂಡು ಬರ್ತವೆ. ಹಾಗೆಯೇ ಆ ಕಲ್ಲನ್ನು ಕೊರೆದು ಚಿತ್ರ ಮಾಡ್ತಕ್ಕಂಥ ಸಿಸ್ಟಮ್ ಸಹಿತ ಪ್ರಾಚೀನ ಮಾನವ ಕಂಡುಕೊಂಡಿದ್ದ. ಸೊ ಇನ್ನು ರಾಕ್ ಎನ್ಗ್ರೇವ್ ಅಂತ ಹೇಳ್ತೀವಿ, ಕಲ್ಲಿನ ಮೇಲೆ ಕೊರೆದು ಮಾಡಿದ ರೇಖಾಚಿತ್ರವನ್ನು ಕನ್ಸಿಡರ್ ಮಾಡ್ತೇವೆ. ಅಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ಸೊ ಮೇಲ್ಭಾಗ ಹೇಗಿರ್ತದೆ ಅನ್ಬೋದು ನೋಡೋಕೆ ಇದೊಂದು ರೆಕಾರ್ಡ್ ಅಂತಕ್ಕಂಥದ್ದು. ಸೊ ನೋಡಬಹುದು ಮದವೇರಿದ ಗುಳಿ ಅಂದ್ರೆ ಇನಿ ಭಾಗವನ್ನ ಸರಿಯಾದ ರೀತಿಯಲ್ಲಿ ಚಿತ್ರಿಸ್ತಾನೆ, ಬಾಳ ಭಾಗವನ್ನು ಸ್ವಲ್ಪ ಹಿಂಬಕ್ಕೆ ಹೋಗ್ತಾನೆ. ಸೊ ಈ ಚಿತ್ರಗಳ ಆಧಾರದ ಸಹಿತ ಆ ಕಾಲಘಟ್ಟವನ್ನು ಗುರುತಿಸಲು ಸಾಧ್ಯ ಆಗುತ್ತೆ. ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ನಮ್ಗೆ ಗಮನಿಸ್ತಕ್ಕಂಥದ್ದು, ಇದು ಅನೇಕರು ಕೊಡ್ಕೊಂಡು ಪ್ರಾಣಿಯನ್ನ ಬೇಟೆ ಆಡ್ತಕ್ಕಂಥ ಚಿತ್ರ ಇದೆ. ಹಂಟಿಂಗ್ ಸ್ಟೇಜ್ ಅಂತ ನಾವು ಕರಿತೀವಿ. ಇದು ಸೂಕ್ಷ್ಮ ಗಮನಿಸಿ ಗೊತ್ತಾಗುತ್ತೆ. ಇದು ಮನುಷ್ಯನ ತಲೆ, ಇದು ಮತ್ತು ಇದು ಕೈ, ಇದು ಹೊಟ್ಟೆ, ಇದು ಮತ್ತು ಇದು ಕಾಲು, ಹೀಗೆ ಎಲ್ಲ ಕಡೆ ಕಾಣ್ತದೆ. ಸೊ ಅದು ನೋಡ್ಬೋದು ಅಂತ. ಸೊ ಜೊತೆಗೆ ಈ ಟೂಲ್ಸ್ಗಳು ನಮ್ಗೆ ಎಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ಅಂದಾಗ ಆ ಭೂಮಿಯನ್ನು ಯಾವ ರೀತಿ ಅಗಿಬೇಕು ಅಂತಕ್ಕಂಥದ್ದು. ಸೊ ಇದು ಎಲ್ಲ ಈ ಮೊದಲು ನಾವು ಭೂ ಎಕ್ಸ್ಪ್ಲೋರೇಷನ್ ಅಲ್ಲಿ ಸಿಗ್ತಕ್ಕಂಥ ಅವಶೇಷಗಳು. ಇನ್ನು ಮುಂದೆ ನಾವು ನೋಡ್ತಕ್ಕಂಥದ್ದು ಭೂಮಿಯನ್ನು ಅಗೆದಾಗ ಯಾವ ರೀತಿಯಾಗಿ ಪ್ರಾಚೀನ ಅವಶೇಷಗಳು ಲಭ್ಯವಾಗ್ತವೆ, ಅವುಗಳನ್ನ ಹೇಗೆ ನಾವು ಅಧ್ಯಯನ ಮಾಡ್ತೇವೆ ಅನ್ನೋದನ್ನ ಮುಂದಿನ ಸಂದರ್ಭದಲ್ಲಿ ಗಮನಿಸೋಣ.